ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಮ್ಮೂರಲ್ಲಿ ಒಂದು ವಿಶೇಷತೆ ನಡೀತಾ ಇದೆ. ಏನಪ್ಪಾ ಅಂದ್ರೆ ನಮ್ಮ ಊರಲ್ಲಿ ಅಯ್ಯಪ್ಪ ಸ್ವಾಮಿ ಉತ್ಸವ ನಡೀತಾ ಇದೆ. ಈ ಉತ್ಸವ ಬಂದು ಪ್ರತಿ ವರ್ಷ ನಡೆಯುತ್ತೆ. ಅಂದ್ರೆ ಪ್ರತಿ ವರ್ಷ ಈ ಸೀಸನ್ನು ಏನು ಅಯ್ಯಪ್ಪ ಸ್ವಾಮಿ ಸೀಸನ್ ಬರುತ್ತಲ್ಲ, ಆ ಟೈಮಲ್ಲಿ ಪ್ರತಿ ವರ್ಷ ನಮ್ಮೂರಲ್ಲಿ ನಡೆಯುವಂಥದ್ದು ವಾಡಿಕೆ. ಆದರೆ ಏನು ವಿಶೇಷ ಈ ವರ್ಷ ಅನ್ನೋದಾದ್ರೆ ತುಂಬಾ ವಿಜೃಂಭಣೆಯಾಗಿ ಈ ವರ್ಷ ನಡೀತಾ ಇರುವಂಥದ್ದು. ಇಡೀ ಊರಿಗೆ ಒಂದು ಲೈಟ್ ವ್ಯವಸ್ಥೆ ಮಾಡಿರೋದು ಇದು ಫಸ್ಟ್ ಟೈಮು, ಮೊದಲೆಲ್ಲ ಮಾಡ್ತಿರಲಿಲ್ಲ. ಈ ಊರನ್ನ ಒಂದು ತುಂಬ ಅಚ್ಚುಕಟ್ಟಾಗಿ ವಿದ್ಯುತ್ ದೀಪಗಳಿಂದ ತುಂಬ ನೋಡೋಕ್ಕೆ ಎರಡು ಕಣ್ಣು ಸಾಲೋದು ಆ ಥರ ಒಂದು ವ್ಯವಸ್ಥೆ ಮಾಡಿ ಮಾಡ್ತಾ ಇದ್ದಾರೆ. ಜೊತೆಗೆ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ಬಂದು ಒಂದು ಕೇರಳದ ಹೆಸರಾಂತ ಚಂಡೆವಾದಿಯನ್ನು ಕರೆಸು ಒಂದು ಇಡೀ ಊರಲ್ಲಿ ಒಂದು ಮೆರವಣಿಗೆ ಮಾಡುವಂಥದ್ದು. ಇಲ್ಲಿ ಕಾಣ್ತಾ ಇರೋ 3 ವಿಗ್ರಹಗಳನ್ನ ರೀಸೆಂಟಾಗಿ ತಂದಿರುವಂಥದ್ದು. ಅದಕ್ಕೋಸ್ಕರನೇ ಒಂದು ವಿಜೃಂಭಣೆಯಾಗಿ ಅಲಂಕಾರ ಮಾಡಿ ಮಂಟಪವನ್ನು ಮಾಡಿಸಿ ನಮ್ಮ ಇಡೀ ಊರಲ್ಲಿ ಮೆರವಣಿಗೆ ಮಾಡ್ತಾ ಇದ್ದಾರೆ. ಸೊ ಚಂಡೆವಾದ್ಯ ಬಂದಿರೋದ್ರಿಂದ ಅದರದ್ದು ಒಂದು ಟ್ರಯಲ್ ಝಳಕ್ ಒಂದು ಊರು ಸೆಂಟ್ರಲ್ಲಿ ಅವರು ಪ್ರತಿ ಸಾರಿ ಮಾಡ್ತಾರೆ. ಅದರದ್ದು ಒಂದು ಝಳಕ್ ವಿಡಿಯೋ ಇದಾಗಿರುತ್ತೆ. ಶಬರಿಮಲೆ ಅಂದರೆ ನಮ್ಮೂರಲ್ಲಿ ಯಾವಾಗ್ಲೂ ಒಂದು ಸುಮಾರು ಜನ ಹೋಗ್ತಾರೆ. ಈ ಸರಿನೂ ಸಹ ಸುಮಾರು ಒಂದು 30ರಿಂದ 40 ಜನ ಒಂದು ಯಾತ್ರೆಗೆ ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಇಷ್ಟು ವಿಜೃಂಭಣೆಯಾಗಿ ಮಾಡೋಕ್ಕೆ ಸಾಧ್ಯ ಆಗಿದ್ದು. ಅದಕ್ಕೆ ಎಲ್ಲರ ಸುತ್ತಮುತ್ತಲಿನ ಗ್ರಾಮಸ್ಥರುಗಳ ಸಹ ಒಂದು ಸಹಕಾರವೂ ಸಹ ಇದೆ. ಸೊ ನಾವು ಆಗಲೇ ಹೇಳ್ದಂಗೆ ಇಡೀ ವಿಗ್ರಹಗಳು ಏನು ತೋರಿಸಿದ್ವಲ್ಲ, ಅದು ಅಯ್ಯಪ್ಪ ಸ್ವಾಮಿ ಐಡಲ್ಸ್ನೆಲ್ಲ ತಗೊಂಡು ಅಲಂಕಾರ ಮಾಡಿ ಇಡೀ ಊರಿಗೆ ಒಂದು ಮೆರವಣಿಗೆ ಮಾಡಿ ಪೂಜೆ ಸಲ್ಲಿಸಿ ಒಂದು ಭಯಭಕ್ತಿಯಿಂದ ಅದನ್ನು ನೆರವೇರಿಸುವಂಥದ್ದು ವಾಡಿಕೆ. ಅದೇ ರೀತಿ ನಾವು ಏನು ಪ್ಲ್ಯಾನ್ ಪ್ರಕಾರ ಕಾರ್ಯಕ್ರಮಗಳನ್ನ ಕೈಗೊಂಡಿದ್ದೆವೋ
ಅದಕ್ಕೋಸ್ಕರ ಒಂದು ದೀಪ ಅಲಂಕಾರನ ತಗೊಂಡು ಹೆಣ್ಮಕ್ಳನ್ನೆಲ್ಲ ಮುಂದೆ ನಿಲ್ಲಿಸ್ಕೊಂಡು ಕರ್ಕೊಂಡು ಹೋಗಿ ಇಡೀ ಅಯ್ಯಪ್ಪ ದರ್ಶನ ಪ್ರತಿ ಮನೆಗೂ ತಲುಪಬೇಕು ಅನ್ನೋದು ಒಂದು ಉದ್ದೇಶ ಏನಿದ್ದು ಅದನ್ನು ತುಂಬ ಅಚ್ಚುಕಟ್ಟಾಗಿ ನಮ್ಮ ಎಲ್ಲ ಮಿತ್ರ ಮಂಡಳಿ ಹಾಗೂ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಸಹಕಾರದೊಂದಿಗೆ ನಾವು ನೆರವೇರಿಸೋದಕ್ಕೆ ಸಾಧ್ಯ ಆಯಿತು. ಜೊತೆಗೆ ಈ ಏನಿದೆ ಉತ್ಸವದ ಟೈಮಲ್ಲಿ ನಾವು ಸುಮಾರು ಪ್ರೋಗ್ರಾಮ್ ಅದರಲ್ಲಿ ಒಂದು ಅನ್ನದಾನ ಸಹ ಮಾಡಬೇಕು ಅನ್ನೋದು ಉದ್ದೇಶ ಆಗಿತ್ತು. ಅದಕ್ಕೋಸ್ಕರ ಸಹ ಇದು ಪ್ರೋಗ್ರಾಮ್ ಎಲ್ಲ ಆದಮೇಲೆ ಇನ್ನೊಂದು ದಿನ ಅವತ್ತು ಮತ್ತು ಮತ್ತೊಂದು ದಿನ ಒಂದು ಅನ್ನ ಸಂತರ್ಪಣಾ ಕಾರ್ಯಕ್ರಮ ಸಹ ಹಮ್ಮಿಕೊಂಡು ಈ ಶಬರಿಮಲೆ ಯಾತ್ರೆ ಅಂದರೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕುವಂಥದ್ದು ಮೊದಲೆಲ್ಲ 48 ದಿನಗಳು 21 ದಿನಗಳು ಆ ಥರ ಆಗ್ತಾಯಿದ್ರು. ಆದರೆ ಈಗೆಲ್ಲ ಅಷ್ಟು ಎಲ್ಲರೂ ಕೆಲಸಕ್ಕೆ ಹೋಗ್ತಾ ಇರೋದ್ರಿಂದ ಯಾರನ್ನೂ ಅಷ್ಟು ರೀತಿ ಹಾಕಲ್ಲ. ಏನಿದ್ರು ಒಂದು ಕಮ್ಮಿ ಸಮಯಕ್ಕೆ ಸೀಮಿತವಾಗಿ ಇಟ್ಕೊಂಡು ಅದರಲ್ಲಿ ಎಷ್ಟು ಬೇಕೋ ಅಷ್ಟು ಅಚ್ಚುಕಟ್ಟಾಗಿ ಯಾವುದೇ ರೀತಿ ಅಡೆತಡೆಗಳು ಬಾರದಂತೆ ಒಂದು ತುಣುಕುಗಳು ಏನೂ ಆಗದೇ ರೀತಿ ಒಂದು ವ್ಯವಸ್ಥೆನ ಮಾಡಿ ಈ ಪ್ರೋಗ್ರಾಮ್ನ ಯಶಸ್ವಿಗೊಳಿಸೋದು ಸುಲಭದ ಮಾತಲ್ಲ. ಈ ಉತ್ಸವದ ದಿನ ಮತ್ತು ಮತ್ತೊಂದು ದಿನ ನಾವು ಪ್ಲ್ಯಾನ್ ಮಾಡಿದ್ದು ಅನ್ನ ಸಂತರ್ಪಣೆ ಮಾಡಬೇಕಂತ ಅದನ್ನು ಯಶಸ್ವಿಯಾಗಿ ಎಲ್ಲ ಗ್ರಾಮಸ್ಥರ ಸಹಕಾರದೊಂದಿಗೆ ಅದನ್ನು ಯಶಸ್ವಿಯಾಗಿ ಸುಮಾರು ಅಕ್ಕಪಕ್ಕದ ಗ್ರಾಮಸ್ಥರಿಗೆಲ್ಲರಿಗೂ ಸಹ ಊಟದ ವ್ಯವಸ್ಥೆ ಮಾಡಿಕೊಡ್ಲಾಗಿತ್ತು. ಜೊತೆಗೆ ಆ ದಿನವೇ ಒಂದು ಇಡುಮುಡಿ ವ್ಯವಸ್ಥೆ ಮತ್ತು ಅಂತ ಏನಿದ್ದಾರೆ ಪೂಜಾ ಕಾರ್ಯಕ್ರಮಗಳನ್ನೆಲ್ಲ ಹಮ್ಮಿಕೊಂಡು ಆ ದಿನ ಎಲ್ಲ ಪೂರ್ತಿ ಇಡುಮುಡಿ ಹಾಗೂ ಅನ್ನ ಸಂತರ್ಪಣೆ ಏನು ಪ್ರೋಗ್ರಾಮ್ ಇದೆ ಎಲ್ಲ ಮುಗಿಸಿ ಬೆಳಗ್ಗೆಗೆ ಎಲ್ಲರೂ ಶಬರಿಮಲೆ ಯಾತ್ರಿಗಳೆಲ್ಲರೂ ಶಬರಿಮಲೆ ಯಾತ್ರೆಗೆ ಹೊರಟರು. ಅವ್ರನ್ನ ಬಿಟ್ಟುಕೊಟ್ಟಿದ್ದ ಕ್ಷಣ ಹೀಗಿತ್ತು. ಏನು 2 ದಿನ ನಾವು ಪ್ರೋಗ್ರಾಮ್ ಪ್ಲಾನ್ ಮಾಡಿದ್ದು ಅದನ್ನೆಲ್ಲ ಮುಗಿಸಿ ಫೈನಲ್ ಆಗಿ ಎಲ್ಲ ಶಬರಿಮಲೆ ಯಾತ್ರಿಗಳು ತಮ್ಮ ಇಡುಮುಡಿಗಳನ್ನ ಎತ್ಕೊಂಡು ಇದೇ ಬಸ್ ಮೂಲಕ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಇದೇ ಬಸ್ ಮೂಲಕ ಹೊರಟರು. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರಿ ಆ ಶಬರಿಮಲೆಯ ಅಯ್ಯಪ್ಪ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಮ್ಮ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ಇನ್ನು ಸಿಗುವ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.